ಯಾರು ನಿನ್ನ ಶಶಿನೇನಪ್ಪ? ಏನಕ್ಕೆ ಪಂಚಾಯತಿ ಆಫೀಸ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು? ಏನು ನಿನ್ನ ಡ್ಯೂಟಿ? ಪಬ್ಲಿಕ್ಗೆಲ್ಲ ತೊಂದರೆ ಕೊಡೋದಾ? ಪಬ್ಲಿಕ್ ಏನು ತೊಂದರೆ ಕೊಡ್ತಾ ಇದೆಯಾ? ನೀನು ಏನಾದರೂ ತಲಾಟೆ ಮಾಡಿದ್ಯಾ? ಪೊಲೀಸವ್ರ ಹತ್ರ ಕೂರಿಸ್ತೀನಿ ನಿನ್ನ ತಲಾಟೆ. ಅವನು ಶಶಿ ಇದಾನಲ್ಲ, ಮೊನ್ನೆ ಪೊಲೀಸವರು ಕೇಸ್ ಎಲ್ಲ ಮಾಡಿದ್ರು. ಮಾತಾಡಿದ್ರೆ ಅವ್ರು ಹೇಳ್ತಾರೆ ಮೇಡಮ್ ಏನಾಗುತ್ತೋ ಅದು ಮಾಡ್ಲಿ, ನೀವು ಹೋಗಿ ಹೊಡೆದು ಮಾಡಿ ಕೆಲಸ ಮಾಡಿ ಸರ್. ಅವ್ರು ಬಂದ್ರು ಏನ್ ಮಾತಾಡ್ತಾರೆ ಅಂತ ಸಾಲುಗ್ ಹೋಗಿದ್ರು, ಅವ್ರು ಸಾಲುಗ್ ಬರಲ್ಲ ಸರ್. ಸರ್ ನಮ್ ತರಂತ ಅದೇ ಜಾಗದಲ್ಲೇ ಸರ್ ನಾನು ಇರೋದು. ಅವನಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳಿ. ಅವನು ಅಲ್ಲೇ ಆಗೋಗಿಲ್ಲ. ಅವನು ಅಮಾಯಕರನ್ನ ತುಂಬಾ ಕೆಲಸ ಕೊಡ್ತಾನೆ. ನಾವು ಬಡವರು ಮೇಡಮ್, ನಿಮ್ಮ ಹತ್ರನೇ 3 ಲಕ್ಷ ಎತ್ಕೊಂಡು ಮನೇನ ನಾನು ಕಟ್ತಾ ಇರೋದು ಮೇಡಮ್. ಅಲ್ಲಿ ನೀವು ಹೆಲ್ಪ್ ಮಾಡಿದಿರಲ್ಲ ಮೇಡಮ್, ನಮ್ಗೆ ಇದು ಮಾಡ್ಕೊಡ್ಬೇಕು ಮೇಡಮ್. ನೀವು ನಮ್ಗೆ ಏನ್ ಗೊತ್ತಮ್ಮ, ಯಾರು ನಿಮಗೆ ಬಂದು ತೊಂದರೆ ಕೊಟ್ಟಿದ್ದೀವಿ? ಯಾರಾದ್ರೂ ಅವ್ರನ್ನ ಮಾತಾಡಕ್ ಬರೋದು ಮೇಡಮ್. ಯಾವ ದೊಡ್ಡ ಮನುಷ್ಯ ನಿಮ್ಗೆ ಮಾತಾಡಕ್ ಬರೋದು? ಕರೀರಿ ಅವನ. ಅವ್ರನ್ನೆಲ್ಲ ನೀವು ಇಟ್ಕೊಂಡಿದ್ದೀರ, ಅದಕ್ಕೆ ನೀವು ನಿಮ್ಗೆ ಹೆಲ್ಪ್ ಮಾಡ್ತಾ ಇರೋದು. ಮುಖದ ಮೇಲೆ ಹಾಕಿ MLA ಬರ್ತಾರೆ. ಎಷ್ಟು ಮೇಡಮ್ ನಾವು ಹೇಳೋದು? ಎಷ್ಟು ಮೇಡಮ್? ಏನಪ್ಪ ನೀವೇನು ಅಲ್ಲಿ ಚಾರ್ಜ್ ಇದ್ದೀರಾ? ಯಾರು ಅವ್ನು ಶಶಿ? ಫೋನ್ ತಗೊಳ್ಳಿ. ಅದು ಡಾಕ್ಯುಮೆಂಟ್ ಸ್ವಲ್ಪ ನೋಡಿ ಸಮಾಧಾನವಾಗಿರ್ಬೇಕು. ಟೆನ್ಷನ್ ಮಾಡ್ಕೋತೀರಾ ಅಮ್ಮ ನೀವು? ನಮ್ಗೆ ಅಷ್ಟಾಗಿತ್ತು ಮೇಡಮ್. PDO ಇಲ್ಲೇ ಇದ್ದಾರೆ ಸರ್. ಇವರೇ PDO ಇಲ್ಲೇ ನಿಂತಿದ್ದಾರೆ. ಅವ್ರು ಶಿವಮ್ಮ ಅಂತ ಅವರು ಕೆಲಸ ಮಾಡ್ತಾ ಇರೋದು. ಯಾರು ನಿನ್ನ ಶಶಿನೇನಪ್ಪ? ಏನಕ್ಕೆ ಪಂಚಾಯತಿ ಆಫೀಸ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು? ಏನು ನಿನ್ನ ಡ್ಯೂಟಿ? ಪಬ್ಲಿಕ್ಗೆಲ್ಲ ತೊಂದರೆ ಕೊಡೋದಾ? ಪಬ್ಲಿಕ್ ಏನು ತೊಂದರೆ ಕೊಡ್ತಾ ಇದೆಯಾ? ನೀನು ಏನಾದರೂ ತಲಾಟೆ ಮಾಡಿದ್ಯಾ? ಪೊಲೀಸವ್ರ ಹತ್ರ ಕೂರಿಸ್ತೀನಿ ನಿನ್ನ ತಲಾಟೆ. ಯಾರು ಮೀರಾಂಬಿನ? ನಮ್ಮಮ್ಮ ಮೇಡಮ್, ಅವ್ರು ಓದಿಲ್ಲ, ಅದಕ್ಕೆ ನಾನೇ ಬರ್ತೀನಿ. ಅವ್ರು ಯಾರು? ಭಾಷಾ ಸಾಬ್ ಮೀರಾಂಬಿ ಅಂತ. ಮೊನ್ನೆ ಏನದು ಪೊಲೀಸ್ ಗಲಾಟೆ, ನನಗೂ ಫೋನ್ ಬಂದಿತ್ತು. ಏನ್ ನಿನ್ ತಲಾಟೆ ಏನು? ನೋಡು, ನೀನು ಈ ಖಾತಾದ ಏನಾದರೂ ಯಾವಾಗಲೂ ನಿನ್ನ ಮೇಲೆ ಕಂಪ್ಲೇಂಟ್ ಕೇಳಿಸ್ಕೊಂಡಿದ್ದೀನಿ. ಇನ್ನು ನಾನು ಟಾಲರೇಟ್ ಮಾಡಲ್ಲ. ನಾನು EO ಅವ್ರನ್ನ ಕಳಿಸ್ತೀನಿ. ನಿನ್ನ PDO ಏನು ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ನಮ್ಮ ಹಂತದಲ್ಲಿ ಗೊತ್ತಿದೆ ನೀನು ಎಲ್ಲಿ ಮಟ್ಟ ಆಗಬೇಕು ಅಂತ ಗೊತ್ತಿದೆ. ನೀನು ಏನು ಆಟ ಆಡ್ಕೊಂಡು ಆಡ್ಕೋ, ಗೊತ್ತಿದೆ. ನಾವು ಕರ್ಸಿ ನೋಡಿ ಮೇಡಮ್, ಇದು ಇದೆಲ್ಲ ಮೆನ್ಷನ್ ಮಾಡ್ಕೊಂಡು ಬಂದು ನಮ್ಗೆ ಇಲ್ಲ ಕೆಲಸ ಎಲ್ಲ ಕೊಡ್ತಾ ಇದ್ದಾರೆ ಮೇಡಮ್. ಏನಕ್ಕಪ್ಪ ನೀವು ಏನ್ ನಿಮ್ದು ಇದು ತೋರಿಸಿ ಸರ್. ನಮ್ ಫಸ್ಟ್ ಇದು ಕಳ್ಸಿರಿ ಸರ್, ಪಾಯ ಅಂತ ಇದು ಕಳಿಸು. ಸ್ಟಾಪ್ ಮಾಡ್ತಾರೆ ಸರ್, ಪಾಯ ಸ್ಟಾಪ್ ಅಂತ ಸರ್ಪೋತಂದ ಬುದ್ಧಿ ಹೇಳ್ತೀವಿ. ಆಫೀಸರ್ಸ್ನ ಬಿಡಿ, ನೀವು ಒಂದೇ ದಾರಿ ಹುಡುಕುತ್ತೆ. ನಿಮಗೆ ಮಕ್ಕಳು ಮರಿ ಇರಲ್ವಾ? ಅದೇ ಉತ್ತರ ಕೊಡ್ತೀರಾ? ನಿಮ್ಮ ಮಕ್ಕಳು ಮರಿಗೆ ಇದೇ ಸಂಸ್ಕಾರ ಹೇಳ್ಕೊಡ್ತೀರಾ? ಪ್ರಾಬ್ಲಮ್ ಬರಲ್ಲ. ಶಶಿ, ಜವಾಬ್ದಾರಿಯಿಂದ ನಡ್ಕೊಪ್ಪ. ಆಫೀಸಲ್ಲಿ ಪಂಚಾಯತಿ ಮಾನ ಮರ್ಯಾದೆ ಕಳಿತೀರಿ ಅಂದ್ರೆ ನಿಮ್ಮಂತ ಆಫೀಸರ್ ಸೇರ್ಕೊಂಡು ನನಗೆ ಗೊತ್ತಿದೆ. ನಿನ್ನ ಬಗ್ಗೆ ತುಂಬಾ ಕಂಪ್ಲೇಂಟ್ಸ್ ಇದೆ. ಟಾಲರೇಟ್ ಮಾಡಲ್ಲ. ಹಂಗೆಲ್ಲ ತೋಡಿದ್ದಾರೆ ತಗೊಳ್ಳಿ. ಆಯ್ತು, ಕಂಟ್ರೋಲ್ ಮಾಡಬೇಕು ನೀವು ಅವರೇ. ಇದು ಫಸ್ಟ್ ಮೇಡಮ್. ನಿಮ್ಮದೇ ಮಾಡಲ್ಲ ಅಂದ್ರೆ ಮಾಡಿ ಕಂಪ್ಯೂಟರ್ ಮಾಡಿ ಬಂದಿಲ್ಲ. 109 ರೂಪಾಯಿ ಬಂದಿರೋದು. ಯಾರಿಗೆ ಕೊಟ್ಟಿದ್ದೀರಿ? ಏನ್ರಿ ನೀವು ಪಂಚಾಯತಿ ಅಧ್ಯಕ್ಷರು ನೋಡ್ಕೊಳಕ್ ಬರಲ್ವಲ್ರಿ? ನಿಮ್ಗೆ ವರ್ಷ ಆಗಿದೆ ಅಂತಲ್ಲ ಅರ್ಜಿ ಹಾಕಿ. ಒಂದು ಅಧ್ಯಕ್ಷರು ನೋಡ್ಕೊಳಕ್ ಬರಲ್ವಾ? ಅರ್ಜಿ ಹಾಕ್ಬೇಕಾ ಅವರು? ಮೇಡಮ್ ಗಮನಕ್ಕೆ ಒಂದು ಪೇಪರ್ ಹೋಗ್ತಾ ಇಲ್ಲಮ್ಮ ಅಂದ್ರೆ ಅಧ್ಯಕ್ಷರು ಏನ್ ಮಾಡ್ತಾರೆ, ಉಪಾಧ್ಯಕ್ಷರು ಏನ್ ಮಾಡ್ತಾರೆ? ಮೇಡಮ್ ಗಮನಕ್ಕೆ ಒಂದು ಹೋಗ್ತಾ ಇಲ್ಲ, ಈ ಕಡೆನೇ ಹೋಗಿರ್ತವೆ. ನೀವ್ ಹೆಂಗಿದೆ ಅಂದ್ರೆ ಶಾಸಕರಿಗೆ ಗೊತ್ತಾಗದೆ ಹೋದ್ರೆ ಲೆಟರ್ ಹೊಟ್ಟೋಗ್ತಾ ಇದೆ, ನೀವು ಪ್ರಚಾರ ಮಾಡ್ದಂಗಿದೆ. ಹೌದು, ಇಷ್ಟು ದಿವಸ ನಮ್ಮ ಪೈಲೇ ಪತ್ತಾ ಇಲ್ಲ. ಅವಾಗ ಆಗಲ್ವಾ? ಅದಕ್ಕೆ ನೀವು ಸಪ್ರೇಟ್ ಮಾಡ್ತೀವಿ. 1 ನಿಮಿಷ 2,000 ಬರ್ತಾ ಇದೆಯಾ? ಮತ್ತೆ ಬರುತ್ತೆ ಮೇಡಮ್. ಒಂದು ಮನೆಗೆ ಒಬ್ಬರಿಗೆ ಬರೋದು. ನನಗೆ ಬರಲ್ಲ, ನಾನು ಸಪ್ರೇಟ್, ನಮ್ಮ ಅತ್ತೆ ಸಪ್ರೇಟ್. ಮೂಲ ಯಾವುದು?
ಇವಾಗ ನಿನ್ನ ಮಕ್ಕಳು ನಿನ್ನ ಬಿಟ್ಬಿಟ್ರೆ ನಿಮ್ಗೆ ಕೋಪ ಬರುತ್ತೋ ಇಲ್ಲ? ನೀನು ಕೂಲಾಗಿ ಬಿಟ್ಬಿಟ್ರೆ ನಿನ್ನ ಗಂಡನ ಜನ್ಮ ಕೊಟ್ಟಿರೋರು ಯಾರು? ನಿಮ್ಮ ಮಕ್ಕಳು ಅವ್ರಿಗೆ ಮಕ್ಕಳು ಅವ್ರ ವಯಸ್ಸಾಗಿರೋರು ಅವ್ರಿಗೆ ಬರ್ತೀವಿ, ಅವ್ರಿಗೆ ತಪ್ಪೋದ್ಮೇಲೆ ನಿಮ್ಗೆ ಬರುತ್ತೆ. ಕಾಸು ಬೇಡ ಇಲ್ಲ ಆಗಿ ಮಾಡ್ಕೊಡಿ. ಆ ಅಮ್ಮ ಕೇಳೋದು ಕೆಲವೊಂದು ಪಾಯಿಂಟ್ ಗೊತ್ತಾಗಿದೆ. ನನಗೆ ಇಬ್ಬರು ಹೆಣ್ಮಕ್ಳು ಇದ್ದಾರೆ, ನನಗೆ ಅದ್ರ ಬೆನಿಫಿಟ್ ಬೇಕು. ಏನು ಓದ್ಕೊಂಡಿದ್ದೀವಿ ಇವ್ರು ತಪ್ಪಿದ್ರೆ ಇವರು 1 ತಿಂಗಳಲ್ಲಿ ನೀವು ಕೆಲಸ ಮಾಡ್ಕೊಟ್ಟಿಲ್ಲ ಅಂದ್ರೆ ನನ್ನ ಆಫೀಸ್ ಅಡ್ರೆಸ್ ಇಟ್ಕೊಂಡು ಬಾ. ಯಾವುದೋ ನನ್ನ ತಿಳಿದ್ರೆ ನನ್ನ ಆಫೀಸ್ ಅಡ್ರೆಸ್ ಅರ್ಥ ಆಯ್ತು? ಆಗಲಿ ಮಾಡಿಕೊಡ್ಲೇಬೇಕಪ್ಪ. ನೀವು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಮಾಡ್ಕೊಡ್ಬೇಕು. ಜವಾಬ್ದಾರಿ ಹಾಕಿ ಮಾಡ್ಕೊ. ಸರಿನೇನಮ್ಮ? ಸರಿ. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. பாரம்பரியமிக்க கைப்பக்குவமான சுத்தமான தரமான ருசியான கமகமக்கும் பிரியாணி சுவைத்து உண்ண வீனஸ் ஆம்பூர் பிரியாணி கிளாசிக் ஃபேமிலி ரெஸ்டாரண்ட். ஆஹா என்ன சுவை! இது பிரியாணி. வீனஸ் ஆம்பூர் பிரியாணி கிளாசிக் ஃபேமிலி ரெஸ்டாரண்ட்.